ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾನು ಶಂಕರ್ ಪ್ರಕಾಶ್ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ಐ ಆಮ್ ಇನ್ ಕಾನ್ವರ್ಸೇಷನ್ ವಿತ್ ಶ್ರೀ ಹರೀಶ್, ದಿ ಚೇರ್ಮನ್ ಆಫ್ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್. ಸಾಕಷ್ಟು ಕರೆಗಳು ಬರ್ತಾ ಇದೆ. ಕೀಪ್ ದ ಕಾಲ್ಸ್ ಗೋಯಿಂಗ್. 9243025977. ಹರೀಶ್ ಅವರೇ, ತಾವು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ರೆಸಿಡೆನ್ಷಿಯಲ್ ಸ್ಕೂಲ್ ಸಾಕಷ್ಟು ಮಶ್ರೂಮ್ ಆಗ್ಬಿಟ್ಟಿದೆ. ಬಟ್ ವಾಗ್ದೇವಿ ರೆಸಿಡೆನ್ಷಿಯಲ್ ಸ್ಕೂಲ್, ಹೌ ಇಸ್ ಇಟ್ ಡಿಫರೆಂಟ್ ಇನ್ ಕಂಪ್ಯಾರಿಸನ್ ಟು ದಿ ಅದರ್ ಸ್ಕೂಲ್ಸ್? ನೀವು ಹೇಳಿದ ಹಾಗೇನೆ, ಮೊದಲನೆಯದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ನಾವು ಕೊಡುವಂತ ಫೆಸಿಲಿಟೀಸ್. ಹೌದು, ಬೇರೆ ಯಾವುದೇ ಶಾಲೆಯಲ್ಲಿ ಇದ್ದ ಹಾಗೆ ನಮ್ಮಲ್ಲೂ ಅತ್ಯಂತ ಸುಸಜ್ಜಿತವಾದಂತ ಮಿನಿ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲ್ ಇದೆ, ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇದೆ, ವಾಲಿಬಾಲ್ ಕೋರ್ಟ್ ಇದೆ, ಹಾಕಿ ಗ್ರೌಂಡ್ ಇದೆ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ 300ಕ್ಕೂ ಹೆಚ್ಚು ಪ್ರಭೇದದ ಮರಗಿಡ ಸಸ್ಯಗಳಿವೆ ನಮ್ಮಲ್ಲಿ. ಕಳೆದ 6 ವರ್ಷಗಳಿಂದ ಸತತವಾಗಿ ಲಾಲ್ಬಾಗಿಂದ ಬೆಸ್ಟ್ ಸ್ಕೂಲ್ ಗಾರ್ಡನ್ ಅವಾರ್ಡ್ ನಮ್ಮ ಶಾಲೆಗೆ ಬಂದಿದೆ. ಉದಾಹರಣೆಗೆ ಎಕೋ ಫ್ರೆಂಡ್ಲಿ. ಮತ್ತೆ ಮಳೆ ನೀರು ಇಂಗು ಗುಂಡಿಗಳು. ಮಕ್ಕಳಿಗೆ, ನೀವು ನಮ್ಮ ಶಾಲೆ ಮಕ್ಕಳಿಗೆ ಮಳೆ ನೀರು ಇಂಗಿಸುವಿಕೆ ಏನಕ್ಕೆ ಮುಖ್ಯ ಅಂತ ಯಾವ್ದಾರೋ ಒಂದು 1ನೇ ಕ್ಲಾಸ್ 2ನೇ ತರಗತಿ ಮಕ್ಕಳಿಗೆ ಹೋಗಿ ಕೇಳಿದ್ರು ಕೂಡ ಅವ್ರು ಹೋಗಿ ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ನಾವು ಯಾವುದನ್ನ ನಾವು ಪಠ್ಯದಲ್ಲಿ ಕೇವಲ ಪಠ್ಯವಾಗಿ ಇರಿಸದೆ ಅದನ್ನ ಪ್ರಾತ್ಯಕ್ಷಿಕವಾಗಿ ನಾವು ಅಲ್ಲಿ ಅಳವಡಿಸಿರೋದ್ರಿಂದ, ಸೊ ಹಾಗಾಗಿ ಆ ರೀತಿಯ ಒಂದು ಪರಿಸರ. ಮತ್ತು ನಮ್ಮ ಎಲ್ಲಾ ಶಾಲೆಗಳಲ್ಲೂ ಕೂಡ ವಿಶಿಷ್ಟವಾದಂತಹ ಒಂದು ಸೈನ್ಸ್ ಟೆಕ್ ಪಾರ್ಕ್, ವೈಜ್ಞಾನಿಕ ಉದ್ಯಾನವನ, ಸೈನ್ಸ್ ಟೆಕ್ ಪಾರ್ಕ್, ಅದನ್ನ ನಾವು ವಿನ್ಯಾಸಗೊಳಿಸಿದ್ವಿ. ನಮ್ಮ ಮುನೇಕೊಳಲು ಶಾಲೆಯಲ್ಲಿ 2005ನೇ ಇಸವಿಯಲ್ಲಿ ದಿ ವರ್ಲ್ಡ್ ಇಯರ್ ಆಫ್ ಫಿಸಿಕ್ಸ್, ಅದರ ಸಂಬಂಧವಾಗಿ ನಾವು ಆಚರಿಸಿದಂತ ವಿಜ್ಞಾನ ಉತ್ಸವ, ಆ ಸಂದರ್ಭದಲ್ಲಿ ಒಂದು ಸೈನ್ಸ್ ಟೆಕ್ ಪಾರ್ಕ್, ಇದರಲ್ಲಿ 25ಕ್ಕೂ ಹೆಚ್ಚಿನ ವೈಜ್ಞಾನಿಕ ಪರಿಕರಗಳಿವೆ. ಒಂದು ಖನಿಜ ಭವನ ಇದೆ, ಖನಿಜದ ಎಲ್ಲಾ ಸ್ಯಾಂಪಲ್ಸ್ ಇರುವಂತದ್ದು. ಈ ಸೈನ್ಸ್ ಟೆಕ್ ಪಾರ್ಕ್ ನ ಡಾಕ್ಟರ್ ಕಸ್ತೂರಿ ರಂಗನ್ ಅವರಿಗೆ ನಾವು ಇದನ್ನ ಡೆಡಿಕೇಟ್ ಮಾಡಿ, ಭಾರತದ ಪ್ರಖ್ಯಾತ ವಿಜ್ಞಾನಿ ಅವರಿಗೆ ಡೆಡಿಕೇಟ್ ಮಾಡಿ ಅವರಿಂದಲೇ ಉದ್ಘಾಟನೆ ಮಾಡಿಸಿದ್ವಿ. ಮತ್ತು ನಮ್ಮ ವರ್ತೂರಿನ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಪ್ರೊಫೆಸರ್ UR ರಾವ್ ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ನಮ್ಮ ಇಸ್ರೋ ಒಂದು ರೀತಿಯಾದಂತಹ ಹೇಗೆ ವಿಶ್ವಮಟ್ಟದಲ್ಲಿ ಭಾರತವನ್ನು ಒಂದು ಸ್ಥಾನದಲ್ಲಿ ಇರಿಸಿದೆ, ಅದೇ ರೀತಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ ಸಹ ಆ ಸನ್ನದ್ಧವಾಗಿ ವರ್ಲ್ಡ್ ಲೆವೆಲ್ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಖಂಡಿತವಾಗ್ಲೂ ಶ್ಲಾಘನೀಯವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ. ಕೇಳುಗರೆ, ಇಫ್ ಯು ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ರೆವಲ್ಯೂಷನ್, 92430. ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಯಾವುದೇ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಇಲ್ಲದಂತಹ, ಜೊತೆಗೆ ಎಲ್ಲಾ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಇರುವ ಫೆಸಿಲಿಟೀಸ್ ನ ಜೊತೆಗೆ ಇನ್ನೂ ಹಲವು ಎಕೋ ಫ್ರೆಂಡ್ಲಿ ಇರಬಹುದು, ಜೊತೆಗೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಮಾಡುವಂತಹ ನಿಟ್ಟಿನಲ್ಲಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ ಇಸ್ ಇಂಪಾರ್ಟಿಂಗ್ ಎಜುಕೇಶನ್. 9243025977 ಗೆ ದೂರವಾಣಿ ಕರೆಯನ್ನ ಮಾಡಿ. ಇದ್ರ ಜೊತೆಗೆ ಈ ಬೇರೆ ಬೇರೆ ಪ್ರೋಗ್ರಾಮ್ಸ್, ಈಗ ರೆಸಿಡೆನ್ಷಿಯಲ್ ಸ್ಕೂಲ್ ಐ ಥಿಂಕ್ ನೀವು ಹೇಳಿರೋ ಎಕ್ಸ್ಪ್ಲನೇಷನ್ ಇದೆ, ಇಟ್ಸ್ ಸ್ಟೇಟ್ ಆಫ್ ದಿ ಆರ್ಟ್ ಆಗಿದೆ. ಬೇರೆ ರೆಸಿಡೆನ್ಷಿಯಲ್ ಸ್ಕೂಲ್ ನ ಎಲ್ಲಾ ಫೆಸಿಲಿಟೀಸ್ ನ ಜೊತೆಗೆ ಬೇರೆ ಬೇರೆ ಫೆಸಿಲಿಟೀಸು ಇಲ್ಲಿ ಇದೆ. ಬೇರೆ ಬೇರೆ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಈ ತರ ಬೇರೆ ವಾಟ್ ಎಕ್ಸಾಕ್ಟ್ಲಿ ದಿ ಅದರ್ ಆಕ್ಟಿವಿಟೀಸ್ ವಿಚ್ ಯು? ಈಗ ನಮ್ಮಲ್ಲಿ UKG ವಿದ್ಯಾರ್ಥಿಗೆ ಭಗವದ್ಗೀತೆಯ 1-2ನೇ ಅಧ್ಯಾಯ, 1ನೇ ತರಗತಿ ವಿದ್ಯಾರ್ಥಿಗೆ 3-4ನೇ ಅಧ್ಯಾಯ, ಹೀಗೆ ಕ್ರಮವಾಗಿ 8ನೇ ತರಗತಿಗೆ ಬರುವ ವೇಳೆಗೆ ಆ ವಿದ್ಯಾರ್ಥಿ ಸಂಪೂರ್ಣ ಭಗವದ್ಗೀತೆಯ ಕಂಠಪಾಠ ಮಾಡಿಬಿಟ್ಟಿರ್ತಾನೆ. ಭಗವದ್ಗೀತೆಯಲ್ಲಿ ವೈಜ್ಞಾನಿಕ ವಿಚಾರಗಳು ಇದೆ, ಅತಿ ವೈಜ್ಞಾನಿಕ ವಿಚಾರಗಳು ಇದೆ, ಜೊತೆಗೆ ನಮ್ಮ ಆಸ್ಟ್ರೋಫಿಸಿಕ್ಸ್ ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಬರುತ್ತೆ, ನಮ್ಮ ಫಿಸಿಕ್ಸ್ ಗೆ ಸಂಬಂಧಪಟ್ಟ ವಿಚಾರಗಳು ಬರುತ್ತೆ. ಸೃಷ್ಟಿಯ ಮೂಲದ ಬಗ್ಗೆ ಏನಾದರೂ ವೈಜ್ಞಾನಿಕ ಪ್ರಶ್ನೆಗಳಿದ್ರೆ ಅದಕ್ಕೂ ಉತ್ತರ ಕೊಡುವಂತ ಒಂದು ಪ್ರಯತ್ನ ಅದರಲ್ಲಿದೆ. ಆ ರೀತಿಯಾದಂತಹ ಪ್ರಯತ್ನಗಳು ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಬೇರುಗಳೇನಿದೆ ಅದನ್ನ ರಕ್ಷಿಸಿ ಆ ಸಂಸ್ಕೃತಿಯ ಪರಿಚಯವನ್ನ ಮಕ್ಕಳಿಗೆ ಮಾಡಿಸುವಂತ ಹಲವಾರು ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳ ಆಚರಣೆಗಳು, ಮಹಾತ್ಮರ ಬಯೋಗ್ರಫಿಯ ಟೇಕಿಂಗ್ ಇಂಡಿಯಾ ಟು ದ ವರ್ಲ್ಡ್. ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಇಲ್ಲದೆ ಇರುವಂತದ್ದು ಇನ್ನೆಲ್ಲೂ ಇಲ್ಲ. ಅಷ್ಟು ಅದ್ಭುತವಾದಂತ ವ್ಯಕ್ತಿಗಳಿದ್ದಾರೆ. ಏನಂತಂದ್ರೆ ಎಲ್ಲೋ ಒಬ್ಬೊಬ್ಬರು ಮಹಾತ್ಮರು ಬಂದು ಹೋಗಿದಾರಲ್ಲ, ಆ ಮಹಾತ್ಮರ ಎಲ್ಲ ಗುಣಗಳನ್ನು ಕೂಡ ನಮ್ಮ ಮಕ್ಕಳಿಗೆ ಒಂದೊಂದು ಅಂಶವನ್ನ ನಾವು ಇಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ನಮಗೆ ಪ್ರತ್ಯಕ್ಷವಾದಂತ ರೋಲ್ ಮಾಡೆಲ್ಸ್ ಬೇಕು. ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಮಾಹಿತಿಗೆ ಕೊರತೆ ಇಲ್ಲ. ಇವತ್ತಿನ ಮಕ್ಕಳಿಗೆ ಮಾರ್ಗದರ್ಶನದ ಕೊರತೆ ಇದೆ, ಮೇಲ್ಪಂಕ್ತಿಯ ಕೊರತೆ ಇದೆ. ಅದನ್ನ ತುಂಬಾ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅಂತ ಅದ್ಭುತವಾದಂತ ವ್ಯಕ್ತಿಗಳನ್ನ ನಮ್ಮ ಪರಿಸರಕ್ಕೆ ಕರ್ಕೊಂಡ್ ಬರ್ತೇವೆ. ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ಕರ್ಕೊಂಡ್ ಬರ್ತೇವೆ, ದೊಡ್ಡ ದೊಡ್ಡ ಸಾಧಕರನ್ನ ಕರ್ಕೊಂಡ್ ಬರ್ತೇವೆ. ನಮ್ಮ MTR ಮಲ್ಯ ಅವರು ಇರ್ಬೋದು, ರಮಣಶ್ರೀ ಷಡಕ್ಷರಿ ಇರ್ಬೋದು, ಪ್ರೊಫೆಸರ್ UR ರಾವ್ ಇರ್ಬೋದು, ಡಾಕ್ಟರ್ ಕಸ್ತೂರಿ ರಂಗನ್ ಇರ್ಬೋದು, ಆರಿಜಿನ್ ರಿಸರ್ಚ್ ಟೆಕ್ನಾಲಜಿಯ ಡಾಕ್ಟರ್ HS ಸುಬ್ರಹ್ಮಣ್ಯ ಇರಬಹುದು. ಅಂದ್ರೆ ಆಯಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ತಮ್ಮ ಕಷ್ಟಪಟ್ಟು ಮೇಲ್ ಬಂದಿರತಕ್ಕಂಥವ್ರನ್ನೆಲ್ಲ ನಾವು ಕರ್ಕೊಂಡ್ಬಂದು ನಮ್ಮ ಮಕ್ಕಳಿಗೆ ಪರಿಚಯಿಸಿ ಅವ್ರ ಹತ್ರ ಅವರಿಗೆ ಮಾತಾಡಿಸಿ ನಾವು ಮುಂದೆ ಈ ಮಟ್ಟಕ್ಕೆ ನಾವು ಹತ್ತಬಹುದು. ಏನಕ್ಕೆ ಅಂತಂದ್ರೆ ಯಾವುದೇ ವ್ಯಕ್ತಿ ಯಾವ
ಮಟ್ಟಕ್ಕೂ ಕೂಡ ಹೋಗಬಲ್ಲ. ಏನಕ್ಕೆ ಅಂತಂದ್ರೆ ದೇವರು ನಮ್ಮೆಲ್ಲರನ್ನೂ ಕೂಡ ಸಾಮಾನ್ಯ ಸ್ತರದಲ್ಲಿ ಹುಟ್ಟಿಸಿದ್ರೂ ಕೂಡ ಅಸಾಮಾನ್ಯ ಮಟ್ಟದಲ್ಲಿ ಬೆಳೆಯುವಂತ ಪ್ರತಿಭೆಯನ್ನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಆ ಪ್ರತಿಭೆಯ ಪರಿಚಯವನ್ನ ನಾವು ನಮ್ಮ ಮಕ್ಕಳಿಗೆ ಮಾಡ್ಕೊಡ್ತೇವೆ, ಬೆನ್ನು ತಟ್ಟುತ್ತೇವೆ, ಪ್ರೋತ್ಸಾಹ ಮಾಡ್ತೇವೆ. ನಿನ್ನಿಂದ ಸಾಧ್ಯವಾಗದಿರೋಂಥದ್ದು ಯಾವುದೂ ಇಲ್ಲಪ್ಪ ಅಂತ ನಾವು ಹೇಳ್ತೇವೆ. ಏನಕ್ಕೆ ವಿವೇಕಾನಂದರು ಹೇಳಿದ್ದು ಕೂಡ ಇದೇ ಮಾತು. ನಾವು ದೇರ್ ಇಸ್ ನಥಿಂಗ್ ಇಸ್ ಇಂಪಾಸಿಬಲ್ ಟು ಎ ವಿಲ್ಲಿಂಗ್ ಹಾರ್ಟ್ ಅಂತ. ಅದನ್ನ ನಾವು ಪದೇ ಪದೇ ಮತ್ತೆ ಮತ್ತೆ ಹೇಳಿ ಅವರಲ್ಲಿರುವಂತ ದೃಢ ವಿಶ್ವಾಸವನ್ನ ತಮ್ಮ ಬಗ್ಗೆ ಮತ್ತು ದೇಶದ ಬಗ್ಗೆ ಒಂದು ದೊಡ್ಡ ಕನಸನ್ನ ಕಟ್ಟಿಕೊಳ್ಳಬೇಕು ಅನ್ನೋಂತ ಒಂದು ಛಲವನ್ನ ಅವರಲ್ಲಿ ಮೂಡಿಸುವಂತ ಪ್ರಯತ್ನ ನಾವು ವಾಗ್ದೇವಿ ವಿಲಾಸ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲೂ ಮತ್ತು ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಹರೀಶ್ ಅವರು ವೆರಿ ಕಾನ್ಫಿಡೆಂಟ್ ಸ್ಪೀಚ್ ಫ್ರಮ್ ಹರೀಶ್ ಅಂತಾನೆ ಬಹುಶಃ ಎಲ್ಲ ಕೇಳುಗರಿಗೂ ಅನ್ಸಿರ್ಬಹುದು. ದಿ ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ವಿಚ್ ಇಸ್ ಇನ್ಸ್ಟಿಲ್ಡ್ ಇನ್ ದ ಮೈಂಡ್ ಆಫ್ ಹರೀಶ್ ಡೆಫಿನೆಟ್ಲಿ ಇಟ್ ವಿಲ್ ರೋಲ್ ಡೌನ್. ಲೀಡರ್ ಇದ್ದ ಹಾಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇರಬಹುದು, ಎಲ್ಲ ಕಡೆ ಹರಿಯತ್ತೆ ಅನ್ನುವಂತಹ ವಿಷಯ ನಿಮ್ಗೆಲ್ಲ ಅರ್ಥ ಆಗಿರ್ಬೋದು. ಮೋರ್ ಇಂಪಾರ್ಟೆಂಟ್ಲಿ ದ ಪೇರೆಂಟ್ಸ್ ಕ್ಯಾನ್ ಜಸ್ಟ್ ಫರ್ಗೆಟ್ ಲಿವಿಂಗ್ ದ ಚೈಲ್ಡ್ ಇನ್ ದ ರೆಸಿಡೆನ್ಷಿಯಲ್ ಸ್ಕೂಲ್ ಆರ್ ದ ಇನ್ಸ್ಟಿಟ್ಯೂಷನ್ ಆಫ್ ವಾಗ್ದೇವಿ ವಿಲಾಸ್. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆ ಸ್ಕೂಲ್ಗೆ ತಮ್ಮ ಮಗುನ ಅಂದ್ರೆ ಮಗಾನೋ ಮಗಳನ್ನ ಒಪ್ಪಿಸಿದ್ರೆ ಅವರನ್ನ ರೂಪಿಸುವಂತಹ ಒಂದು ಶಿಲ್ಪಕಲೆಯಲ್ಲಿ ಯಾವ ರೀತಿ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಕೆತ್ತಿ ಉತ್ತಮವಾಗಿರತಕ್ಕಂಥ ಶಿಲ್ಪವನ್ನ ಮಾಡ್ತಾನೆ, ಆ ರೀತಿಯಾದಂತಹ ಒಂದು ಕೆತ್ತನೆಯನ್ನ ವಾಗ್ದೇವಿ ವಿಲಾಸಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಗುಗೆ ಆಗತ್ತೆ. ಯು ಕ್ಯಾನ್ ಆಲ್ಸೋ ಕಾಲ್ ಅಸ್ ಅಪ್ ಅಟ್ 9243025977. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಗುರುತು ಹಾಕೊಳ್ಳಿ, 9243025977. ಈಗ ಕೌನ್ಸಿಲಿಂಗ್ ಬಗ್ಗೆ ಹೇಗೆ, ಕೌನ್ಸಿಲಿಂಗ್ ಹೇಗೆ, ಆಕ್ಟಿವಿಟೀಸ್, ರೋಲ್ಸ್ ಏನು, ಆಕ್ಟಿವಿಟೀಸ್ ಹೇಗೆ ನಡೆಯುತ್ತೆ? ಶಂಕರ್ ಅವರೇ, ನಿಮಗೆ ಗೊತ್ತಿರೋ ಹಾಗೆ ಇದು ಬಹಳ ಪ್ರೆಷರ್ ಇರುವಂತ ಯುಗ. ಹೌದು. ಒಂದು ಕಡೆಯಿಂದ ಪೇರೆಂಟಲ್ ಪ್ರೆಷರ್ ಏನಂದ್ರೆ ಎಕ್ಸ್ಪೆಕ್ಟೇಷನ್ ಆಫ್ ದಿ ಪರ್ಫಾರ್ಮೆನ್ಸ್. ನೀನು ಇಷ್ಟು ಪರ್ಸೆಂಟೇಜ್ ತಗೋಬೇಕು, ಅಷ್ಟು ತಗೊಳ್ಳೇಬೇಕು ಅಂತ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟಿರ್ತಾರೆ. ಎಕ್ಸ್ಪೆಕ್ಟೇಷನಲ್ ಪ್ರೆಷರ್ಸ್ ಇರ್ತವೆ. ಮತ್ತೊಂದು, ಮಕ್ಕಳಿಗೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಹಾದಿ ತಪ್ಪಿಸೋ ಅಂತದಕ್ಕೆ ಸಾಕಷ್ಟಿವೆ, ಫೋಕಸ್ ಮಾಡೋಂಥದ್ದಕ್ಕೆ ಏನ್ ಬೇಕೋ ಅದಿಲ್ಲ, ಡಿಫೋಕಸ್ ಮಾಡಕ್ಕೆ ಏನ್ ಬೇಕೋ ಅದೆಲ್ಲ ಇದೆ. ಹಾಗಾಗಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಅವರ ಬಗ್ಗೆ ಅವರ ಒಂದು ಗುರಿಯನ್ನ ನಿರ್ಮಿಸಿಕೊಳ್ಳೋದಕ್ಕೆ ಮುಂಚೆ, ಅವರತನ ಅವರಲ್ಲಿ ಗಟ್ಟಿ ಆಗೋದಕ್ಕೆ ಮುಂಚೆನೆ ಡಿಸ್ಟ್ರಾಕ್ಟ್ ಆಗುವಂತಹ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಬಹಳ ಮಕ್ಕಳಿಗೆ ಅಂತ ಪ್ರೆಷರ್ ಇಂದ ಒಂದಷ್ಟು ಜನ ಡಿಮೋಟಿವೇಟ್ ಆಗಿ ಡಿಪ್ರೆಸ್ ಆಗುವಂತ ಸನ್ನಿವೇಶಗಳು ಕೂಡ ಸಾಕಷ್ಟು ನೋಡಿದೀವಿ. ಮತ್ತು ನಿಮಗೆ ಆಶ್ಚರ್ಯ ಆಗತ್ತೆ, 8-9ನೇ ಕ್ಲಾಸ್ ಕೆಲವು ಮಕ್ಕಳಿಗೆನೆ ಹಲವಾರಿಗೆ ನಾವು ಜನಕ್ಕೆ ಟೆಸ್ಟ್ ಮಾಡಿದಾಗ ಒಂಥರ ಸೂಸೈಡಲ್ ಸಿಂಡ್ರೋಮ್ ಈ ತರ ಒಂದು 2-3 ಜನಕ್ಕೆ. ಹಾಗಾಗಿ ನಮ್ಮಲ್ಲಿ ಒಂದು ಕೌನ್ಸಿಲಿಂಗ್ ಡಿಪಾರ್ಟ್ಮೆಂಟೇ ಇಟ್ಟಿದ್ವಿ. ಜೊತೆಗೆ 9, 10, 11, 12ನೇ ತರಗತಿಯ ಮಕ್ಕಳಿಗೆ ಎಲ್ಲಿ ಎಕ್ಸ್ಪೆಕ್ಟೇಷನಲ್ ಪ್ರೆಷರ್ಸ್ ಜಾಸ್ತಿ ಇರುತ್ತೆ ಅಂತ ಮಕ್ಕಳಿಗೆ ಒಂದು ಮೆಂಟಲಿ ಹೌ ಟು ಹ್ಯಾಂಡಲ್ ದಿ ಪ್ರೆಷರ್, ಅದೊಂದು ಕಲೆ. ಏಕೆ ಅಂತಂದ್ರೆ ನಾವು ವಿದ್ಯೆಯನ್ನ ಒಂದು ಐಚ್ಛಿಕ ವಿಚಾರವಾಗಿ ತಗೊಂಡ್ಬಿಟ್ರೆ, ಇಷ್ಟಪಟ್ಟು ಓದೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನಾವು ಕಷ್ಟಪಡುವಂತ ಅವಶ್ಯಕತೆ ಇರೋದಿಲ್ಲ. ಅದನ್ನ ಅವರ ಮನಸ್ಸಿಗೆ ಅದನ್ನ ನಾವು ಮನಗೂಡಿಸಿದಾಗ ಅವರು ಸ್ವಾಭಾವಿಕವಾಗಿ ಉತ್ತಮವಾದಂತ ಆದರ್ಶಗಳನ್ನ ಇಟ್ಟು ಒಳ್ಳೆಯ ಮೆಂಟರ್ ಅನ್ನ ಒಬ್ಬರನ್ನ ಕೊಟ್ರೆ ಅವರು ತಮ್ಮಂತಾವೇ ಅವರಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸಿಕೊಂಡು ಕಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬ ಟೀಚರ್ ಕೂಡ 4-5 ವಿದ್ಯಾರ್ಥಿಗಳಿಗೆ ಮೆಂಟರ್ ಆಗಬೇಕು ಅನ್ನುವಂತ ಒಂದು ಸಿಸ್ಟಮ್ ಮಾಡಿದ್ವಿ. ದಟ್ ಮೆಂಟರಿಂಗ್ ಇಸ್ ಡೂಯಿಂಗ್ ರಿಮಾರ್ಕಬಲ್ ವರ್ಕ್. ಏನಕ್ಕೆ ಅಂತಂದ್ರೆ ಅವರವರ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಅಷ್ಟು ಮಾತಾಡಿಸೋದಕ್ಕೆ ಸಮಯ ಕೊಟ್ಟಿರೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಆದ್ರೆ ಇಲ್ಲೊಬ್ಬ ಟೀಚರ್ ನೀನ್ ಏನ್ ತಿಂದೆ, ನಿನಗೇನ್ ಇಷ್ಟ, ದೀಸ್ ಥಿಂಗ್ಸ್, ಈ ಕೌನ್ಸಿಲಿಂಗ್ ಮತ್ತೆ ಈ ಮೆಂಟರಿಂಗ್ ಅನ್ನುವಂಥದ್ದು ಇಟ್ ಇಸ್ ಡೂಯಿಂಗ್ ವಂಡರ್ಫುಲಿ ವೆಲ್, ರಿಮಾರ್ಕಬಲಿ ವೆಲ್. ಹಳೆ ಕಾಲದಲ್ಲಿ ಅಜ್ಜಿ ತಾತ ಅದನ್ನ ಮನೇಲಿ ಮಾಡ್ತಾ ಇದ್ರು. ಈಗ ಅಜ್ಜಿ ತಾತ ಇಲ್ಲದೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದ್ರಿಂದ ನಾವು ಅದಕ್ಕೇನೆ ಅಜ್ಜಿ ತಾತ ದಿನ ಕೂಡ ಮಾಡ್ತೀವಿ, ಗ್ರ್ಯಾಂಡ್ ಪೇರೆಂಟ್ಸ್. ಏಕೆ ಅಂತಂದ್ರೆ ಆ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ದಿ ರೋಲ್ ಮಾಡೆಲ್ಸ್ ಟು ದಿ ಚಿಲ್ಡ್ರನ್. ಹಾಗೆ ಕೇಳಿದ್ರೆ ಇಟ್ಸ್ ಇಂಡೀಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್. 9243025977 ಗೆ ದೂರವಾಣಿ ಕರೆಯನ್ನ ಮಾಡಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಹರೀಶ್ ಅವರು ತಮ್ಮ ಪ್ರೀತಿಯ ಮಡದಿ ಶ್ರೀಮತಿ ವಸಂತ ಹರೀಶ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಆಲ್ ಲಿಸನ್ ಟು ದಿ ಸಾಂಗ್. ಯು ಕ್ಯಾನ್ ಕಾಲ್ ಅಸ್ 9243025977. ಸ್ಟೇ ಟ್ಯೂನ್ಡ್.